ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬಿರುಗಾಳಿ ಬೀಸಿದಾಗ ದುರ್ಬಲವಾದಂತಹ ಮರಗಳು ಮುರಿದು ಬೀಳುತ್ತವೆ. ಆದರೆ ಆಳವಾಗಿ ಬೇರೂರಿದಂತಹ ಮರಗಳು ಮತ್ತಷ್ಟು ಗಟ್ಟಿಯಾಗಿ ನೆಗೆದು ನಿಲ್ಲುತ್ತವೆ. ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಿಗೆ ನಿಮ್ಮೊಳಗಿನ ಅದಮ್ಯವಾದಂತಹ ಇಚ್ಛಾಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಕತ್ತಲು ಎಷ್ಟು ಗಾಢವಾಗಿರುತ್ತದೆಯೋ ಮುಂಜಾವಿನ ಸೂರ್ಯನ ಬೆಳಕು ಕೂಡ ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ. ನಿಮ್ಮ ಅಸ್ತಿತ್ವದ ಆಳವನ್ನ ಅರಿತು ನೀವು ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂಥದ್ದು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ರಾಶಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಕೆಲಸದಲ್ಲಿ ಹೊಸ ವೇಗ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಯೋಜನೆಗಳು ಮರುಜೀವವನ್ನ ಪಡೆಯಲಿವೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಸಮಯ. ನಿಮ್ಮ ನಾಯಕತ್ವದ ಗುಣಕ್ಕೆ ಕಚೇರಿಯಲ್ಲಿ ಉನ್ನತ ಮನ್ನಣೆಯೂ ಕೂಡ ಸಿಗುವಂಥದ್ದು. ಇನ್ನು ಆರ್ಥಿಕ ರಂಗದಲ್ಲಿ ಇಂದು ಸ್ಥಿರತೆಯ ದಿನವಾಗಿರುವಂಥದ್ದು. ಹಠಾತ್ ಧನಲಾಭದ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಆದರೆ ಸೋಮವಾರವಾಗಿರುವುದರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಕುಟುಂಬದ ಹಿರಿಯರ ಆರೋಗ್ಯ ನಿಮಿತ್ತ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ಆತುರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡ್ತೀರಾ. ಸಹೋದರ ಅಥವಾ ಸಹೋದರಿಯರ ಕಡೆಯಿಂದ ಶುಭ ಸುದ್ದಿಗಳನ್ನ ಕೇಳುವಂತಹ ದಿನವಾಗಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದ್ದು ಸಂಗಾತಿಯು ನಿಮ್ಮ ಆರ್ಥಿಕ ಮತ್ತು ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡುವಂತಹ ದಿನವಾಗಿದೆ. ಇನ್ನು ಧಾರ್ಮಿಕವಾಗಿ ನೀವು ಸದೃಢರಾಗಿರುತ್ತೀರಿ. ಆದರೆ ಗ್ರಹಗತಿಗಳ ಸಂಚಾರದ ಹಿನ್ನೆಲೆಯಾಗಿ ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ರಾತ್ರಿಯ ವೇಳೆಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದಾದಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡೋಣ. ಇಂದು ಬೆಳಗ್ಗೆ ಅಥವಾ ಸಂಜೆ ಶಿವನಿಗೆ ಶುದ್ಧವಾದಂತಹ ಹಸುವಿನ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿ. ಇದು ಮನಸ್ಸಿನ ಆತಂಕಗಳನ್ನ ದೂರವಾಗಿಸಿ ಆತ್ಮವಿಶ್ವಾಸವನ್ನ ಹೆಚ್ಚುತ್ತದೆ. ಇನ್ನು ಮೇಷರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆದು ಕೆಂಪು ಹೂಗಳನ್ನ ಅರ್ಪಿಸುವುದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಜಯವನ್ನ ತಂದುಕೊಡುತ್ತದೆ. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡುವುದು ನಿಮ್ಮ ಜಾತಕದ ನಕಾರಾತ್ಮಕ ಭಾವನೆಗಳನ್ನ ಕಡಿಮೆ ಮಾಡುವಂಥದ್ದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ರುದ್ರಾಕ್ಷಿ ಮಾಲೆಯೊಂದಿಗೆ 108 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಶ್ವೇತ ವರ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಶಕ್ತಿ ಯಾವುದು ನಿಮಗೆ ಗೊತ್ತಿದೆಯೇ? ಅದು ಅಬ್ಬರಿಸುವ ಸಮುದ್ರವಲ್ಲ, ಬದಲಿಗೆ ಆಳವಾದ ಶಾಂತತೆಯನ್ನ ಮೈಗೂಡಿಸಿಕೊಂಡಿರುವಂತಹ ಮೌನ. ಪರಿಸ್ಥಿತಿಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ವಜ್ರವು ತೀವ್ರವಾದ ಒತ್ತಡದ ನಂತರವೇ ಹೊಳೆಯುತ್ತದೆ. ನಿಮ್ಮ ಸ್ಥಿರತೆ ಮತ್ತು ದೃಢ ಸಂಕಲ್ಪವೇ ನಿಮ್ಮನ್ನ ಯಾವುದೇ ಬಿರುಗಾಳಿಯಲ್ಲೂ ಕೂಡ ಅಲುಗಾಡದಂತೆ ಕಾಪಾಡುವಂತಹ ಅಸ್ತ್ರವಾಗಿರುವಂಥದ್ದು. ಇಂದು ಆರ್ಥಿಕವಾಗಿ ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ. ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಮರಳಿ ಪಡೆಯಲು ನೀವು ನಡೆಸುತ್ತಿದ್ದಂತಹ ಪ್ರಯತ್ನಗಳಿಗೆ ಇಂದು ಭಾಗಶಃ ಯಶಸ್ಸು ಸಿಗಲಿದೆ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವಹಿಸುವುದನ್ನ ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಒತ್ತನ್ನ ನೀಡಲು ಇದು ಸೂಕ್ತವಾದಂತಹ ದಿನ. ಇನ್ನು ವೃತ್ತಿರಂಗದಲ್ಲಿ ಇಂದು ನೀವು ಅತ್ಯಂತ ಸ್ಥಿರ ಹಾಗೂ ತಾಳ್ಮೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತಹ ದಿನ. ಗ್ರಹಗತಿಗಳ ಪ್ರಭಾವದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವವೇ ನಿಮಗೆ ವಿಜಯವನ್ನ ತಂದುಕೊಡ್ತದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲೀನ ಹೂಡಿಕೆಗಳಿಂದ ಭವಿಷ್ಯದಲ್ಲಿ ಉತ್ತಮ ಲಾಭದಾಯಕವಾದಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದು. ಕೃಷಿ ಹಾಗೂ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಹೊಸ ತಂತ್ರಜ್ಞಾನ ಅಥವಾ ಉತ್ತಮ ಪ್ರಗತಿಯು ಕೂಡ ಕಂಡು ಬರುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಮಿಶ್ರ ವಾತಾವರಣವನ್ನ ನೋಡ್ತೀರಾ. ಜೀವನ ಸಂಗಾತಿಯ ಮನಸ್ಸಿನ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವ ನೀಡುವುದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗ್ತದೆ. ಹಿರಿಯರ ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಹೆಚ್ಚಿನ ಗಮನವನ್ನ ನೀವು ಹರಿಸಬೇಕಾಗಬಹುದು. ನಿಕಟ ಮಿತ್ರರೊಬ್ಬರ ಆಗಮನದಿಂದಾಗಿ ನಿಮ್ಮ ಮನಸ್ಸಿನ ಮೇಲಿದ್ದಂತಹ ಆತಂಕ ಅಥವಾ ಮೌನ ದೂರವಾಗಿ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೀವು ದೈಹಿಕವಾಗಿ ಶಕ್ತಿಗಿಂತ ಮಾನಸಿಕ ಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಅತಿಯಾದಂತಹ ಆಲೋಚನೆ ಅಥವಾ ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸವನ್ನ ಕಾಡಬಹುದಾಗಿದೆ.
ಇನ್ನು ಸಾಕಷ್ಟು ನೀರನ್ನ ಸೇವಿಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಸಾಧ್ಯವಾದ್ರೆ ಇಂದು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿಯನ್ನ ಪ್ರಸನ್ನಗೊಳಿಸಿ ಆರ್ಥಿಕ ಅಡೆತಡೆಗಳನ್ನ ದೂರವನ್ನ ಮಾಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಬೆಳ್ಳಿಯ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಗೋವಿಗೆ ಸ್ವಲ್ಪ ಹಸಿರು ತರಕಾರಿ ಅಥವಾ ಕಡಲೆ ಬೇಳೆಯನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಮಿಥುನ ರಾಶಿಯವರೇ, ಒಂದು ನದಿಯು ಕಲ್ಲಿನ ಬಂಡೆಗಳನ್ನ ಸೀಳಿಕೊಂಡು ಮುನ್ನಡೆಯುವುದು ತನ್ನ ದೈಹಿಕ ಶಕ್ತಿಯಿಂದಲ್ಲ, ಬದಲಿಗೆ ತನ್ನ ನಿರಂತರ ಹರಿವಿನ ತಾಳ್ಮೆಯಿಂದ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಗೊಂದಲಗಳು ನಿಮ್ಮ ಹಾದಿಯನ್ನ ಮುಚ್ಚಲು ಬರುವುದಿಲ್ಲ, ಬದಲಿಗೆ ನಿಮ್ಮಲ್ಲಿ ಅಡಗಿರುವಂತಹ ವಿವೇಚನೆ ಮತ್ತು ಹೊಂದಾಣಿಕೆಯ ಗುಣವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಗದ್ದಲದ ಜಗತ್ತಿನಲ್ಲಿ ಮೌನದ ಆಳವನ್ನ ಹುಡುಕಬೇಕಾಗುತ್ತೆ. ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವೂ ಕೂಡ ಸಿಗುವಂತದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರ. ಉದ್ಯೋಗ ರಂಗದಲ್ಲಿ ಇಂದು ನಿಮಗೆ ಮಿಶ್ರ ಫಲಗಳು ಕಂಡು ಬರಲಿವೆ. ನಿಮ್ಮನ ಕಲ್ಪನಾ ಶಕ್ತಿ ಮತ್ತು ಹೊಸ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿವೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ವಾಕ್ಚಾತುರ್ಯತೆಯನ್ನ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆ ವಿಷಯದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನೀವು ನಂಬಬೇಡಿ. ಇನ್ನು ಆರ್ಥಿಕವಾಗಿ ನೂತನ ಆಲೋಚನೆಗಳು ನಿಮ್ಮ ಕೈ ಹಿಡಿಯುವಂತದ್ದು. ದೀರ್ಘಕಾಲೀನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಬಹುದು. ಆದರೆ ನಿಮ್ಮ ವೈಯಕ್ತಿಕ ಐಷಾರಾಮಿ ಹವ್ಯಾಸಗಳಿಗಾಗಿ ಅಧಿಕ ಹಣ ವ್ಯಯವಾಗುವಂತಹ ಸಂಭವವಿದೆ. ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ತಾಳ್ಮೆಗೆ ಪರೀಕ್ಷೆ ಆಗಬಹುದಾದಂತಹ ದಿನ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ನೀವು ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಪ್ರೇಮಿಗಳಿಗೆ ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಇಂದು ಹೆಚ್ಚಿನ ಸಮಯಾವಕಾಶ ನಿಮಗೆ ಸಿಗುವಂತದ್ದು. ಮಂದಗತಿಯಲ್ಲಿದ್ದಂತಹ ಮನೆ ರಿಪೇರಿ ಅಥವಾ ಜಾಗದ ಮಾತುಕತೆಗಳು ಪುನಃ ಪ್ರಾರಂಭವಾಗುವಂತಹ ದಿನವಾಗಿದೆ. ಇನ್ನು ಮಾನಸಿಕ ಒತ್ತಡ ಕಾರಣದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಬಾಧೆಗಳು ಕಾಡಬಹುದಾದಂತಹ ದಿನ. ಅತಿಯಾದ ಆಲೋಚನೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಚಂಚಲತೆಯನ್ನ ದೂರವನ್ನ ಮಾಡುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಹಸುವಿನ ಹಾಲು ಅಥವಾ ನೀರನ್ನ ಅರ್ಪಿಸಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಚಂದ್ರನ ಕೃಪೆಗಾಗಿ ಮತ್ತು ಮನೋಬಲ ವೃದ್ಧಿಗಾಗಿ ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಧನಾತ್ಮಕ ಬದಲಾವಣೆಯನ್ನ ತರುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರವನ್ನ ಅಪ್ಪಳಿಸಿ ಮತ್ತೆ ಹಿಂದೆ ಸರಿಯುವುದು ಸೋಲಿನ ಲಕ್ಷಣವೇ ಅಲ್ಲ, ಅದು ಮುಂದಿನ ಭೀಕರ ನೆಗೆತಕ್ಕೆ ಪಡೆದುಕೊಳ್ಳುವಂತಹ ವಿಶ್ರಾಂತಿಯಾಗಿದೆ. ಕಟಕ ರಾಶಿಯವರೇ, ನಿಮ್ಮ ಭಾವನಾತ್ಮಕ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಜಗತ್ತು ನಿಮ್ಮ ಮೌನವನ್ನ ದೌರ್ಬಲ್ಯ ಎಂದುಕೊಂಡರೆ ಕಂಗಾಲಾಗಬೇಡಿ. ಯಾವುದೇ ಕಾರಣಕ್ಕೂ ನದಿ ಎಷ್ಟು ಆಳವಾಗಿ ಹರಿಯುತ್ತದೆಯೋ ಅಷ್ಟೇ ನಿಶಬ್ದವಾಗಿರುತ್ತದೆ. ನಿಮ್ಮ ಅಂತರಂಗದ ಧ್ವನಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಆಗ ಕಾಲ ನಿಮ್ಮ ತಾಳ್ಮೆಗೆ ತಕ್ಕ ಅತ್ಯುತ್ತಮವಾದಂತಹ ಸಿಂಹಾಸನವನ್ನ ಸಿದ್ಧಪಡಿಸುವಂತಹ ಕಾಲ ಸನಿಹದಲ್ಲಿರುವಂಥದ್ದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುವಂತಹ ದಿನ. ವಿಶೇಷವಾಗಿ ತಾಯಿಯ ಕಡೆಯಿಂದ ಪೂರ್ಣ ಉತ್ಸಾಹ ಹಾಗೂ ಆಶೀರ್ವಾದ ಲಭಿಸಲಿದ್ದು ನಿಮ್ಮ ಮಾನಸಿಕ ಧೈರ್ಯ ಹೆಚ್ಚಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಿರಿ. ಪ್ರೇಮಿಗಳಿಗೆ ನಡುವೆ ಇದ್ದಂತಹ ಹಳೆಯ ಗೊಂದಲಗಳು ಪರಸ್ಪರ ಮುಕ್ತ ಸಂಭಾಷಣೆಯ ಮೂಲಕ ಬಗೆಹರಿಯುವಂತಹ ದಿನವಾಗಿದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಚಂದ್ರನು ಸಕಾರಾತ್ಮಕ ಸ್ಥಾನದಲ್ಲಿ ಇರುವುದರಿಂದ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಅಧಿಕೃತ ಕೆಲಸಗಳು ಇಂದು ವೇಗವನ್ನ ಪಡೆದುಕೊಳ್ಳಲಿವೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ಸಿಗುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯಮವನ್ನ ವಿಸ್ತರಿಸಲು ನೂತನ ಅವಕಾಶಗಳು ಕೂಡ ಲಭಿಸುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಅತ್ಯಂತ ಲಾಭದಾಯಕವಾದಂತಹ ದಿನ. ಭೂಮಿ, ವಾಹನ ಅಥವಾ ದೀರ್ಘಾವಧಿಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಆದಾಯದ ಒಂದು ಭಾಗವನ್ನ ಉಳಿತಾಯದ ಯೋಜನೆಗಳಲ್ಲಿ ತೊಡಗಿಸುವುದು ಜಾಣತನವಾಗಿರುವಂತದ್ದು.
ಅನಗತ್ಯ ಸಾಲ ನೀಡಿಕೆ ಅಥವಾ ಪಾರದರ್ಶಕತೆ ಇಲ್ಲದ ವ್ಯವಹಾರಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನವಾಗಿದೆ. ನಿಮ್ಮ ಸೂಕ್ಷ್ಮ ಸ್ವಭಾವದ ಕಾರಣದಿಂದಾಗಿ ಸಣ್ಣ ಪ್ರಮಾಣದ ಮಾನಸಿಕ ಒತ್ತಡ ಅಥವಾ ಅಜೀರ್ಣದ ಸಮಸ್ಯೆಯು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಸಂಜೆ ವೇಳೆಯಲ್ಲಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಅಥವಾ ಸರಳವಾದಂತಹ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಸ್ಫಟಿಕದ ಮಾಲೆಯೊಂದಿಗೆ ಜಪಿಸಬೇಕಾಗುತ್ತೆ. ಇನ್ನು ಮಾನಸಿಕ ನೆಮ್ಮದಿ ಅಥವಾ ಆರ್ಥಿಕ ಪ್ರಗತಿಗಾಗಿ ನಿರ್ಗತಿಕರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಬಿಳಿ ವಸ್ತ್ರ ಅಥವಾ ಕಡಲೆ ಬೇಳೆಯನ್ನ ದಾನವಾಗಿ ನೀಡಬೇಕಾಗುತ್ತೆ. ನಿಮ್ಮ ತಾಯಿಯ ಪಾದಗಳನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೆಯಿರಿ. ಅವರ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಗಮನವನ್ನ ಕೊಡಿ. ಇದು ಚಂದ್ರಗ್ರಹದ ದೋಷವನ್ನ ತಕ್ಷಣವೇ ನಿವಾರಿಸುತ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರೇ, ಕಾಡಿನ ರಾಜನಿಗೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ಆತ ತನ್ನ ಸ್ವಂತ ಪರಾಕ್ರಮ ಮತ್ತು ಗಾಂಭೀರ್ಯದಿಂದ ರಾಜನಾಗ್ತಾನೆ. ನಿಮ್ಮ ಜೀವನದ ಸಾಮ್ರಾಜ್ಯಕ್ಕೂ ನೀವೇ ರಾಜರು. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಗದ್ದಲಮಯವಾಗಿದ್ದರೂ ಕೂಡ ನಿಮ್ಮೊಳಗಿನ ಮೌನ ಮತ್ತು ಆತ್ಮವಿಶ್ವಾಸದ ಗರ್ಜನೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕತ್ತಲೆಯು ದಟ್ಟವಾದಷ್ಟು ಪ್ರಭಾತದ ಸೂರ್ಯನ ಉದಯ ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮ ಶಕ್ತಿಯನ್ನ ಗುರುತಿಸಿ ನೀವು ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂಥದ್ದು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಸಿಂಹ ರಾಶಿಯ ಸಹಜ ನಾಯಕತ್ವದ ಗುಣವು ಇಂದು ಕೆಲಸದ ಸ್ಥಳದಲ್ಲಿ ನಿಮಗೆ ಮನ್ನಣೆಯನ್ನ ತಂದುಕೊಡಲಿದೆ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಶ್ಲಾಘಿಸುತ್ತಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಯಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ಹಣಕಾಸಿನ ಸ್ಥಿತಿ ಸದೃಢವಾಗಿರುವಂತಹ ದಿನ. ಅನಿರೀಕ್ಷಿತವಾದಂತಹ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ಮರುಪಾವತಿಯಾಗಲಿದೆ. ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಉಳಿತಾಯ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಲು ದಿನವೂ ಪೂರಕವಾಗಿರುವಂಥದ್ದು. ಆದರೆ ಭೋಗದ ವಸ್ತುಗಳಿಗಾಗಿ ಅನಗತ್ಯ ವೆಚ್ಚ ಮಾಡುವುದನ್ನು ನಿಯಂತ್ರಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತಹ ದಿನ. ಪರಸ್ಪರ ಬಾಂಧವ್ಯ ಕೂಡ ಆಳವಾಗಲಿದೆ. ಸೋದರ ಅಥವಾ ಸೋದರಿಯರ ಕಡೆಯಿಂದ ಶುಭ ವಾರ್ತೆಗಳನ್ನ ಕೇಳುವಂತಹ ದಿನವೂ ಕೂಡ ಇಂದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಕ್ರಿಯರಾಗಿರುತ್ತೀರಿ. ಆದಾಗ್ಯೂ ಕೂಡ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವನಿಗೆ ಅಗ್ರ್ಯವನ್ನ ನೀಡಿ ಓಂ ರಾಂ ರೀಂ ಸೋಂ ಸಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ವಸ್ತುಗಳನ್ನ ಅಂದ್ರೆ ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು ಅಥವಾ ಬಿಳಿ ವಸ್ತ್ರವನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಿ. ಇದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂಥದ್ದು. ಇಂದು ನಿಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಮಾಣಿಕ್ಯದ ಕೆಂಪು ಅಥವಾ ಕೇಸರಿ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಸೋಮವಾರದ ಶುಭ ದಿನದಂದು ಹತ್ತಿರದ ಶಿವಶಂಕರನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವನಿಗೆ ಶುದ್ಧವಾದಂತಹ ಹಸುವಿನ ಹಾಲಿನ ಅಭಿಷೇಕವನ್ನ ಮಾಡಿಸಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುವಂಥದ್ದು. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ಒಂದು ವೃಕ್ಷವು ಆಳವಾಗಿ ಬೇರೂರಲು ಬಿರುಗಾಳಿಯನ್ನ ಎದುರಿಸಲೇಬೇಕು. ಹಾಗೆಯೇ ನಿಮ್ಮ ಜೀವನದ ಅಂತರಾಳದಲ್ಲಿರುವಂತಹ ನಿಜವಾದ ಶಕ್ತಿಯನ್ನ ಜಾಗೃತಗೊಳಿಸಲು ಸವಾಲುಗಳು ಅತ್ಯಗತ್ಯವಾಗಿ ಬೇಕಾಗ್ತದೆ. ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿಯು ಕೇವಲ ದೋಷಗಳನ್ನ ಹುಡುಕುವುದಷ್ಟಕ್ಕೆ ಸೀಮಿತವಾಗಿರುವುದಿಲ್ಲ. ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನ ಮರುರೂಪಿಸುವಂತಹ ದಿವ್ಯ ಶಾಸ್ತ್ರವಾಗಲಿ. ಪರಿಪೂರ್ಣತೆಯ ಬೆನ್ನಟ್ಟುವಂತಹ ಹಾದಿಯಲ್ಲಿ ನಿಮ್ಮ ಪ್ರಶಾಂತತೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಸೂಕ್ಷ್ಮ ಅವಲೋಕನದ ಮತ್ತು ಕೌಶಲ್ಯಗಳಿಗೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಬಾಕಿ ಉಳಿದಂತಹ ಕಠಿಣ ಕೆಲಸಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ದೂರವಾಗುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ದೀರ್ಘಕಾಲೀನ ಲಾಭದ ಹಾದಿಯು ಕೂಡ ಸುಗಮವಾಗಿರುವಂಥದ್ದು. ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರತೆಯ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಗ್ರಹಗತಿಗಳ ಪ್ರಭಾವದಿಂದಾಗಿ ಸೌಂದರ್ಯವರ್ಧಕ ಅಥವಾ ಗೃಹಾಲಂಕಾರಿಕ ವಸ್ತುಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಜಾಣತನವಾಗಿರುವಂಥದ್ದು.
ಇನ್ನು ಕುಟುಂಬದಲ್ಲಿ ಪರಸ್ಪರ ಗೌರವ ಮತ್ತು ನಂಬಿಕೆ ವೃದ್ಧಿಯಾಗಲಿದೆ. ಸಂಗಾತಿಯ ಆಲೋಚನೆಗಳು ನಿಮ್ಮ ಗೊಂದಲಗಳಿಗೆ ಹೊಸ ದಾರಿಯನ್ನ ತೋರಿಸಲಿವೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಆಳವಾದಂತಹ ಸಂವಾದ ನೆರವಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ಕಡೆಗೆ ಇಂದು ವಿಶೇಷ ಗಮನವೂ ಕೂಡ ಅಗತ್ಯವಾಗಿರುವಂತದ್ದು. ನಿಮಗೆ ಕಣ್ಣಿನ ಉರಿ, ಅಜೀರ್ಣ ಅಥವಾ ನರಗಳ ದೌರ್ಬಲ್ಯದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯಿಂದ ನಿದ್ದೆಯ ಕೊರತೆಯಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಮತ್ತು ಓಂ ಭೂಂ ಬುಧಾಯ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಪಠಿಸಬೇಕಾಗುತ್ತೆ. ಇದು ಭಾವನಾತ್ಮಕ ಸಮತೋಲನ ಮತ್ತು ತೀಕ್ಷ್ಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುವಂಥದ್ದು. ಇನ್ನು ಹಸಿರು ಹುಲ್ಲನ್ನು ಗೋವಿಗೆ ನೀಡುವುದು ಅಥವಾ ಬಡವರಿಗೆ ಅಕ್ಕಿ ಮತ್ತು ಸಕ್ಕರೆಯನ್ನ ದಾನವಾಗಿ ಮಾಡುವುದರಿಂದ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರೇ, ಜಗತ್ತಿನಲ್ಲಿ ಪರಿಪೂರ್ಣ ಸಮತೋಲನ ಎನ್ನುವುದು ಕೇವಲ ನಿಶ್ಚಲತೆಯಲ್ಲ, ಬದಲಾಗಿ ಬಿರುಗಾಳಿಯ ನಡುವೆಯೂ ಹಡಗನ್ನ ಹೇಗೆ ಮುನ್ನಡೆಸುತ್ತೇವೆ ಎಂಬುದರಲ್ಲಿದೆ. ನಿಮ್ಮ ಬದುಕಿನ ಕೆಲವು ಹಳೆಯ ಅಧ್ಯಾಯಗಳು ಕೊನೆಗೊಳ್ಳುತ್ತಿದ್ದರೆ ನಿರಾಶರಾಗಬೇಡಿ. ಪ್ರಕೃತಿಯು ಶರತ್ಕಾಲದ ಎಲೆಗಳನ್ನ ಉದುರಿಸುವುದು ವಸಂತದ ಹೊಸ ಚಿಗುರಿಗಾಗಿಯೇ ಹೊರತು ವಿನಾಶಕ್ಕಾಗಿ ಅಲ್ಲ. ಬದಲಾವಣೆಯನ್ನ ಒಪ್ಪಿಕೊಳ್ಳಿ. ನಿಮ್ಮ ಅಂತರಾಳದ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಆದಾಯದ ಹೊಸ ಮೂಲಗಳನ್ನ ಕಂಡುಕೊಳ್ಳುವಿರಿ. ಹಳೆಯ ಹೂಡಿಕೆಗಳಿಂದ ಉತ್ತಮವಾದಂತಹ ಲಾಭ ಸೂಚನೆಯೂ ಕೂಡ ಇರುವಂತದ್ದು. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಮುಖ್ಯವಾಗಿದೆ. ಅನಿರೀಕ್ಷಿತ ಧನಲಾಭದ ಯೋಗವೂ ಕೂಡ ಹೆಚ್ಚಾಗಿರುವಂಥದ್ದು. ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಸಮತೋಲನದ ಗುಣಕ್ಕೆ ತಕ್ಕಂತಹ ಗೌರವ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಮಧ್ಯಸ್ಥಿಕೆಯಿಂದ ಬಗೆಹರಿಯುವಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಸೂಕ್ತವಾದಂತಹ ಸಮಯ. ತಾಂತ್ರಿಕ ಹಾಗೂ ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುವಂತದ್ದು. ಸಂಗಾತಿಯ ಸದಾಶಯ ಮತ್ತು ಸಲಹೆಗಳು ನಿಮ್ಮ ಹತಾಶೆಯನ್ನ ದೂರವಾಗಿಸಿ ಹೊಸ ಭರವಸೆಯನ್ನ ಮೂಡಿಸಲಿವೆ. ದೂರದ ನಿಕಟವರ್ತಿಗಳಿಂದ ಅನಿರೀಕ್ಷಿತವಾಗಿ ಉತ್ತಮ ಸಹಕಾರ ದೊರೆಯಲಿದೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಂತ ಫಲವನ್ನ ನೋಡ್ತೀರಾ. ಮಾನಸಿಕ ಒತ್ತಡದ ಕಾರಣದಿಂದಾಗಿ ತಲೆನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಎದುರಾಗಬಹುದು. ಯೋಗ, ಧ್ಯಾನ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಮಾನಸಿಕ ಚೈತನ್ಯ ಕೂಡ ಮರಳಿ ಪಡೆಯಬಹುದು. ನೀವು ಇಂದು ಮುಂಜಾನೆ ಅಥವಾ ಸಾಯಂಕಾಲದ ವೇಳೆ ಶಿವಲಿಂಗಕ್ಕೆ ಬಿಳಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸುತ್ತದೆ. ಇನ್ನು ಹಸಿದವರಿಗೆ ಅನ್ನದಾನ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನವಾಗಿ ನೀಡಿ. ಇದು ನಿಮ್ಮ ಜಾತಕದ ಚಂದ್ರ ಮತ್ತು ಶುಕ್ರನ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ವಿಶೇಷವಾಗಿ ಹಿರಿಯ ಮುತ್ತೈದೆಯರಿಗೆ ಅಥವಾ ತಾಯಿಗೆ ಗೌರವ ಪೂರ್ವಕವಾಗಿ ನಮಸ್ಕರಿಸಿ ಅಥವಾ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಮಂತ್ರ ಪಠಣೆಯಾಗಿ ಓಂ ದ್ರೌಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ನಿಮ್ಮ ಆಕರ್ಷಣೆ ಮತ್ತು ಸೌಂದರ್ಯ ವೃದ್ಧಿಯಾಗುವುದಲ್ಲದೆ ಧನಾಕರ್ಷಣೆಯಾಗುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿಯವರೇ, ನಿಜವಾದಂತಹ ಪರಿಪೂರ್ಣತೆ ಎನ್ನುವುದು ಹೊರಗಿನ ಜಗತ್ತನ್ನ ಬದಲಿಸುವುದಲ್ಲ, ಬದಲಾಗಿ ನಮ್ಮೊಳಗಿನ ದೌರ್ಬಲ್ಯವನ್ನ ಕರಗಿಸಿ ಹೊಸ ಶಕ್ತಿಯನ್ನ ಮರುಜನ್ಮವಾಗಿ ಪಡೆಯುವುದು. ನಿಮ್ಮ ಶಕ್ತಿಯು ಆಳವಾದಂತಹ ಸಮುದ್ರದಂತೆ ಪ್ರಶಾಂತವಾಗಿದೆ, ಆದರೆ ಅಗತ್ಯ ಬಿದ್ದಾಗ ಜಗತ್ತನ್ನೇ ಬದಲಿಸುವಂತಹ ಸಾಮರ್ಥ್ಯ ನಿಮಗೆ ಇರುವಂತದ್ದು. ನಿಮ್ಮ ಹಾದಿಯಲ್ಲಿ ಬರುವಂತಹ ಕಲ್ಲುಗಳನ್ನ ನೋಡಿ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಅವು ನಿಮ್ಮನ್ನ ಎಡವಿಸಲು ಬಂದಿದ್ಲ. ಇನ್ನು ಎತ್ತರಕ್ಕೆ ಏರಲು ಸೃಷ್ಟಿಯಾದಂತಹ ಮೆಟ್ಟಲುಗಳಾಗುವಂಥದ್ದು. ಇಂದು ವೃತ್ತಿರಂಗದಲ್ಲಿ ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ಪ್ರಭಾವದಿಂದ ಅದ್ಭುತವಾದಂತಹ ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಹೊರಹೊಮ್ಮಲಿವೆ. ಕಠಿಣವಾದಂತಹ ಕಾರ್ಯಗಳನ್ನ ಸವಾಲಾಗಿ ಸ್ವೀಕರಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಗೌರವ ಹೆಚ್ಚಾಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಹೂಡಿಕೆಯ ಮೂಲಗಳು ಕೂಡ ಗೋಚರಿಸಲಿವೆ.
ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭಾರಿ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಕೂಡ ಬೀಳುವಂತದ್ದು. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಹೂಡಿಕೆಯನ್ನ ಮಾಡಲು ಇದು ಪ್ರಶಸ್ತವಾದಂತಹ ಸಮಯವೇ ಆಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನವು ನಿಮ್ಮ ಕೆಲವು ಗೊಂದಲಗಳಿಗೆ ದಾರಿದೀಪವಾಗಲಿವೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಕೂಡ ಮತ್ತಷ್ಟು ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳಲ್ಲಿ ಸಕಾರಾತ್ಮಕ ಪ್ರಗತಿ ಕಂಡು ಬರಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿದೆ. ಹಳೆಯ ದೈಹಿಕ ನೋವುಗಳಿಂದ ಮುಕ್ತಿ ಸಿಗಲಿದೆ. ಆದಾಗ್ಯೂ ಕೂಡ ಉಷ್ಣಾಂಶ ಹೆಚ್ಚಿರುವಂತಹ ದಿನವಾಗಿರುವುದರಿಂದ ಶರೀರದಲ್ಲಿ ನೀರಿನಂಶ ಕಡಿಮೆಯಾಗದಂತೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇಂದು ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ಮಂಗಳ ಗ್ರಹದ ದೋಷಗಳು ನಿವಾರಣೆಯಾಗ್ತವೆ. ಇನ್ನ ಕಾರ್ಯಕ್ಷೇತ್ರದಲ್ಲಿ ಧೈರ್ಯ ಮತ್ತು ವಿಜಯ ಕೂಡ ಲಭಿಸುವಂತಹ ದಿನವಾಗಿದೆ. ಇನ್ನ ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಚಂದನದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನ ಸಾಧ್ಯವಾದ್ರೆ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸಲು ಸಹಾಯವನ್ನ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರಾಶಿಯವರೇ, ಬಿರುಗಾಳಿಗೆ ಸಿಲುಕಿದಂತಹ ಹಡಗು ಸಮುದ್ರದ ಆಳವನ್ನ ಅರಿಯಬಲ್ಲದೆ ಹೊರತು ದಡ ಸೇರಲು ಹೆದರುವುದಿಲ್ಲ. ನಿಮ್ಮ ಬದುಕಿನ ಸವಾಲುಗಳು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮ ಅಂತರಂಗದ ಅಪ್ರತಿಮವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಗುರಿ ಕೇವಲ ಭೌತಿಕ ಯಶಸ್ಸಲ್ಲ, ಪ್ರತಿದಿನವೂ ನಿಮ್ಮ ಉತ್ತಮ ಆವೃತ್ತಿಯಾಗಿ ವಿಕಸನಗೊಳ್ಳುವುದೇ ನಿಮ್ಮ ನಿಜವಾದಂತಹ ಗೆಲುವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಅತ್ಯಂತ ಆಶಾದಾಯಕವಾದಂತಹ ದಿನವಾಗಿದೆ. ಧನಕಾರಕ ಗುರುವಿನ ಪ್ರಭಾವದಿಂದ ಆಕಸ್ಮಿಕ ಧನಲಾಭದ ಯೋಗವಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರಬಹುದು. ಭವಿಷ್ಯದ ದೃಷ್ಟಿಯಿಂದ ಸ್ಥಿರ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಆದರೆ ಅನಗತ್ಯ ಐಷಾರಾಮಿ ವೆಚ್ಚಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ ಒಂದು ಸ್ಪಷ್ಟವಾದಂತಹ ರೂಪ ಸಿಗುವಂತಹ ದಿನ. ನಿಮ್ಮ ರಾಶಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಮೂಲಕ ದೀರ್ಘಕಾಲದ ಲಾಭಕ್ಕೆ ಅಡಿಪಾಯವು ಕೂಡ ಹಾಕುವಂತದ್ದು ಈ ದಿನ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಗೆ ಬರುವಂತದ್ದು. ಇದು ನಿಮ್ಮ ಮನಸ್ಸಿನ ದೊಡ್ಡ ಆತಂಕವನ್ನ ನಿವಾರಿಸುತ್ತದೆ. ಇನ್ನು ಸಂಗಾತಿಯೊಂದಿಗೆ ಸೌಹಾರ್ದಯುತ ವಾತಾವರಣವಿದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯಲಿವೆ. ಇನ್ನು ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆಯು ಕೂಡ ವೃದ್ಧಿಯಾಗಲಿದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿದೆ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ಮುನ್ಸೂಚನೆ ಇದೆ. ಆದಾಗ್ಯೂ ಕೂಡ ಮಸಾಲೆಯುಕ್ತ ಆಹಾರ ಪದ್ಧತಿ ದೂರವಿರಬೇಕಾಗುತ್ತೆ ಮತ್ತು ಯಕೃತ್ತು ಅಂದ್ರೆ ಲಿವರ್ ಹಾಗೂ ಜೀರ್ಣಾಂಗ ವ್ಯೂಹದ ಕಡೆಗೆ ಸ್ವಲ್ಪ ಗಮನವನ್ನ ಕೂಡ ಕೊಡಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಓಂ ಬೃಹಸ್ಪತಿ ನಮಃ ಅಥವಾ ಗುರು ಗಾಯತ್ರಿ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಭಾಗ್ಯೋದಯಕ್ಕೆ ಮತ್ತು ಉದ್ಯೋಗದಲ್ಲಿ ಪ್ರಗತಿಗೆ ಸಹಕಾರಿಯಾಗಲಿದೆ. ಇಂದು ನಿಮ್ಮ ಸ್ನಾನದ ನಂತರ ಹಣೆಗೆ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಧರಿಸಿ. ಸಾಧ್ಯವಾದರೆ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಹತ್ತಿರದ ದೇವಸ್ಥಾನ ಅಥವಾ ಮಠಕ್ಕೆ ಭೇಟಿ ನೀಡಿ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ದೀಪವನ್ನು ಹಚ್ಚಿ. ಇದು ನಿಮ್ಮ ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ದೃಢತೆಯನ್ನ ನೀಡುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಮಕರ ರಾಶಿಯವರೇ, ಕತ್ತಲೆಯು ಆಳವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಕಠಿಣ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದಮ್ಯ ಶಕ್ತಿ ಮತ್ತು ಸ್ಥಿರತೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ತಾಳ್ಮೆ ಮತ್ತು ನಿರಂತರ ಪರಿಶ್ರಮವೇ ನಿಮ್ಮ ಅಸ್ತ್ರವಾಗಿರಲಿ, ಏಕೆಂದರೆ ನಿಧಾನವಾಗಿ ಕಟ್ಟಿದಂತಹ ಸಾಮ್ರಾಜ್ಯವು ಎಂದಿಗೂ ಕೂಡ ಪತನವಾಗುವುದಿಲ್ಲ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿ ಬರಬಹುದಾದರೂ ನಿಮ್ಮ ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ತಿಳಿಯಾಗಿಸಿಕೊಳ್ತೀರಾ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವೊಂದನ್ನ ತೆಗೆದುಕೊಳ್ಳುವಂತಹ ದಿನ. ಆಪ್ತ ಮಿತ್ರರೊಂದಿಗೆ ನಿರೀಕ್ಷಿತವಾಗಿ ಸಹಾಯ ಕೂಡ ನಿಮಗೆ ದೊರೆಯುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಾಂಶ ನಿಮ್ಮ ಕೈ ಸೇರಲಿದೆ.
ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನ ಲಾಭದ ಯೋಗವಿದೆ. ಆದರೆ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಇಂದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಜವಾಬ್ದಾರಿಯುತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ರಾಶಾಧಿಪತಿ ಶನಿದೇವನ ಪ್ರಭಾವದಿಂದಾಗಿ ಕಠಿಣ ಶ್ರಮಕ್ಕೆ ಪ್ರತಿಫಲ ಸಿಗುವುದು ಮತ್ತು ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದನ್ನ ನಿಮ್ಮ ಬೆಳವಣಿಗೆ ಏಣಿಯನ್ನಾಗಿ ಬಳಸಿಕೊಳ್ಳಿ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಯೊಂದರಲ್ಲಿ ಹೂಡಿಕೆ ಮಾಡಲು ಉತ್ತಮ ಅವಕಾಶಗಳು ಕೂಡ ಒದಗಿ ಬರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ಕಾಣ್ತೀರಾ. ಅತಿಯಾದ ಕಾರ್ಯದೊತ್ತಡದಿಂದಾಗಿ ಮೊಳೆ ಅಥವಾ ಕೀಲು ನೋವು ಕೂಡ ಅಥವಾ ಬೆನ್ನು ನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಮಾನಸಿಕ ಶಾಂತಿಗಾಗಿ ಯೋಗಾಭ್ಯಾಸ ಮತ್ತು ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆಯನ್ನ ನೀವು ಮಾಡಬೇಕಾಗುತ್ತೆ. ಇಂದು ಶನಿ ದೇವನ ಕೃಪೆಗಾಗಿ ಕಪ್ಪು ನಾಯಿಗೆ ಅಥವಾ ಯಾವುದೇ ಬಿಳಿ ಬೀದಿ ನಾಯಿಗೆ ಸ್ವಲ್ಪ ಆಹಾರ ಅಥವಾ ರೊಟ್ಟಿಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇಂದು ಮುಂಜಾನೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ಮನಸ್ಸಿನ ಆತಂಕವನ್ನ ದೂರ ಮಾಡಿ ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಇಂದು ಅಗತ್ಯವಿರುವವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದಂತಹ ಧಾನ್ಯ ಅಥವಾ ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರವನ್ನ ದಾನವನ್ನ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೂದ ಬಣ್ಣವನ್ನ ಬಳಸಿ. ಕುಂಭರಾಶಿಯವರೇ, ಸಮುದ್ರದ ಆಳದಲ್ಲಿರುವಂತಹ ಮುತ್ತುಗಳನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟಕ್ಕೆ ಹೆದರಿ ದಡದಲ್ಲಿ ನಿಂತರೆ ಸಾಧ್ಯವೇ ಇಲ್ಲ. ಆಳಕ್ಕೆ ಧುಮುಕಲೇಬೇಕು. ನಿಮ್ಮೊಳಗಿನ ಸಾಮರ್ಥ್ಯವು ಅಷ್ಟೇ. ಹೊರಗಿನ ವಿರೋಧ ಮತ್ತು ಸವಾಲುಗಳ ತೀವ್ರತೆ ಹೆಚ್ಚಾದಷ್ಟು ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಪ್ರತಿಭೆ ಮತ್ತು ತಾಳ್ಮೆ ಹೊರಹೊಮ್ಮುತ್ತದೆ. ಜಗತ್ತನ್ನ ಬದಲಿಸುವ ಮುನ್ನ ನಿಮ್ಮ ಆಲೋಚನಾ ಕ್ರಮವನ್ನ ಬದಲಿಸಿಕೊಳ್ಳಿ. ಆಗ ಗೆಲುವು ನಿಮ್ಮ ಹೆಜ್ಜೆಯ ಗುರುತಾಗುವಂತದ್ದನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಾವೀನ್ಯತೆಗೆ ಹೆಚ್ಚಿನ ಅವಕಾಶ ದೊರೆಯಲಿದೆ. ನಿಮ್ಮ ವಿಶಿಷ್ಟ ಆಲೋಚನೆಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನಲ್ಲಿ ನಿರಾಳತೆ ಇರುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಧನಸ್ಥಾನದಲ್ಲಿ ಮಿಶ್ರ ಫಲ ಕಂಡು ಬರುತ್ತಿರುವಂತದ್ದು. ನಿಮಗೆ ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ತಾಂತ್ರಿಕ ಉಪಕರಣಗಳ ಖರೀದಿ ಅಥವಾ ವಾಹನ ರಿಪೇರಿಗಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗಬಹುದು. ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಗಂಭೀರವಾದಂತಹ ಆಲೋಚನೆಯನ್ನ ನಡೆಸಲು ಇದು ಒಳ್ಳೆಯ ಸಮಯ. ಅನಗತ್ಯ ಸಾಲ ನೀಡುವುದರಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಸಂಗಾತಿಯು ನಿಮ್ಮ ಆಂತರಿಕ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಧೈರ್ಯವನ್ನ ತುಂಬಲಿದ್ದಾರೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ಮನಸ್ಸಿನ ಆತಂಕ ಕೂಡ ದೂರವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮವಾದಂತಹ ದಿನವಾಗಿದೆ. ವಾಯು ಪ್ರಕೋಪ ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಸಮತೋಲಿತ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಕನಿಷ್ಠ 15 ನಿಮಿಷವಾದರೂ ನೀವು ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಒತ್ತಡವನ್ನ ನಿವಾರಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು 5 ಮುಖದ ರುದ್ರಾಕ್ಷಿಯನ್ನ ಧರಿಸಿ ಅಥವಾ ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಶನಿದೇವನ ಪ್ರೀತ್ಯರ್ಥವಾಗಿ ಇಂದು ನಿರ್ಗತಿಕರಿಗೆ ಅಥವಾ ಸಫಾಯಿ ಕರ್ಮಚಾರಿಗಳಿಗೆ ನಿಮ್ಮ ಕೈಲಾದಂತಹ ಧನ ಸಹಾಯವನ್ನ ಅಥವಾ ಆಹಾರವನ್ನ ನೀಡಬೇಕಾಗುತ್ತೆ. ಇದು ಕಾರ್ಯದೋಷಗಳನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನದಿ ಸಮುದ್ರವನ್ನ ಸೇರಲು ಕಲ್ಲು ಬಂಡೆಗಳನ್ನ ಸೀಳಿಕೊಂಡು ಬರಬೇಕೇ ಹೊರತು ತನ್ನ ಹರಿವನ್ನೇ ನಿಲ್ಲಿಸಬಾರದು. ನಿಮ್ಮ ಅಂತಃಶಕ್ತಿ ಒಂದು ಸಾಕಾರದಷ್ಟಿದೆ. ಹೊರಗಿನ ಜಗತ್ತಿನ ಸಣ್ಣ ಪುಟ್ಟ ಅಲೆಗಳು ನಿಮ್ಮ ಆಳವಾದಂತಹ ಶಾಂತತೆಯನ್ನ ಕೆಡಿಸಲು ಬಿಡಬೇಡಿ. ಇದ್ದು ನಿಮ್ಮ ಆತ್ಮಾವಲೋಕವೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗಿರುವಂತದ್ದು. ನಿಮ್ಮ ಮೇಲಿರುವಂತಹ ಮೌನ ನಿಮ್ಮ ಸೋಲಲ್ಲ, ಅದು ನಿಮ್ಮ ಮುಂದಿನ ದೃಢ ಹೆಜ್ಜೆಯ ಸಿದ್ಧತೆಯಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನವಾಗಿದೆ. ಧನಾತ್ಮಕ ಚಿಂತನೆಗಳಿಂದ ಹೊಸ ಆದಾಯದ ಮೂಲಗಳು
ಆಗುವಂತದ್ದು, ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಮರಳಿ ಕೈ ಸೇರುವಂತಹ ಯೋಗವಿದೆ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಅಥವಾ ಸ್ಥಿರವಾದಂತಹ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗಬಹುದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ರಾಶಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ಕಠಿಣ ನಿರ್ಧಾರಗಳನ್ನ ಅತ್ಯಂತ ಸುಲಭವಾಗಿ ತೆಗೆದುಕೊಳ್ಳುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನಲ್ಲಿ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ವ್ಯವಹಾರದ ಒಪ್ಪಂದಗಳು ಕೂಡಿ ಬರುವಂತಹ ದಿನ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾಗಿರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುವಂತಹದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗಲಿದೆ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳಿಗೆ ಹಿರಿಯರ ಮಧ್ಯಸ್ಥಿಕೆಯಿಂದ ತಾರ್ಕಿಕ ಅಂತ್ಯವು ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಿತಾಂಶವು ಇರುವಂತದ್ದು. ಅತಿಯಾದಂತಹ ಆಲೋಚನೆಯಿಂದಾಗಿ ಮಾನಸಿಕ ಉದ್ವೇಗ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕಾಡಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳಾಗದಂತೆ ಸಾತ್ವಿಕ ಆಹಾರವನ್ನ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕೂಡ ನಿಮಗೆ ಸ್ಥಿರವಾಗಿರುವಂತದ್ದು. ಇಂದು ದೇವಸ್ಥಾನದಲ್ಲಿ ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯಿಂದ ಜಪಿಸಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ವಸ್ತುಗಳನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಿ. ಇದು ನಿಮ್ಮ ಚಂದ್ರಬಲವನ್ನ ಹೆಚ್ಚಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುವಂತದ್ದು. ಇಂದು ಮನೆಯಲ್ಲಿರುವಂತಹ ತಾಯಿ ಅಥವಾ ತಂದೆಯವರಿಗೆ ಅಥವಾ ತಾಯಿಯ ಸಮಾನನಾದಂತಹ ಹಿರಿಯರಿಗೆ, ಮಹಿಳೆಯರಿಗೆ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಿರಿ. ಇದರಿಂದ ನಿಮ್ಮ ಕಾರ್ಯದಲ್ಲಿ ಬರುವಂತಹ ವಿಘ್ನಗಳು ನಿವಾರಣೆ ಆಗ್ತವೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.